ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ಮಾರ್ಟ್ ಮ್ಯಾಥ್ಸ್ ವಿತ್ ಸಂತೋಷ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಿನ್ನರಾಶಿಗಳ ಬಗ್ಗೆ ಕಲಿಯೋಣ. ಭಿನ್ನರಾಶಿ ಅಂದರೆ ಒಂದು ಸಂಪೂರ್ಣವನ್ನು ಸಮಭಾಗಗಳನ್ನಾಗಿ ಹಂಚಿದಾಗ ಬಂದ ಭಾಗವನ್ನು ಭಿನ್ನರಾಶಿ ಅನ್ನುತ್ತಾರೆ. ಅಂತಂದ್ರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಕೇಕ್ ಐತೆ ಅನ್ಕೋರಿ, ಆ ಕೇಕ್ ಒಂದು ಕರೆಕ್ಟ್ ಅರ್ಧ ಭಾಗನ ಕಟ್ ಮಾಡ್ಬೇಕು ನಾವು, ಅಥವಾ 4 ಭಾಗಗಳನ್ನು ಕರೆಕ್ಟ್ ಆಗಿ ಕಟ್ ಮಾಡ್ಬೇಕು. ಅವಾಗ ಅದು ಏನಾಗ್ತದ, ಭಿನ್ನರಾಶಿ ಅಂತ ಅನ್ಸ್ಕೊತದ. ಈ ಚಿತ್ರಗಳನ್ನು ನೋಡ್ರಿ, ಪಿಂಕ್ ಕಲರ್ ಇದ್ದಿದ್ದು ಕರೆಕ್ಟ್ ಸಮಭಾಗ ಕಟ್ ಆಗ್ಯದ, ನೀಲಿ ಕಲರ್ ಇದ್ದಿದ್ದು ಸಮಭಾಗಗಳಾಗಿ ಕಟ್ ಆಗಿಲ್ಲ. ಸಮಭಾಗ ಕಟ್ ಆಗಿರ್ಬೇಕು, ಅದನ್ನು ಮಾತ್ರ ನಾವು ಭಿನ್ನರಾಶಿ ಅಂತ ಅನ್ಬೋದು. ಇನ್ನೊಂದು ಚಿತ್ರ ನೋಡ್ರಿ, ಚೌಕ ಐತಿ, ಇದನ್ನು 4 ಭಾಗಗಳನ್ನಾಗಿ ಕಟ್ ಮಾಡ್ಯಾರ, ಬಟ್ ಅದನ್ನ ಸಮವಾಗಿ ಕಟ್ ಮಾಡ್ಯಾರನು ಇಲ್ಲ, ಹಾಗಾಗಿ ಇದು ಭಿನ್ನರಾಶಿ ಅಂತ ಅನ್ಸ್ಕೊಳ್ಳಲ್ಲ. ಅದೇ ಈ ಚಿತ್ರ ನೋಡ್ರಿ, ಈ ಚಿತ್ರದಾಗ ಕರೆಕ್ಟ್ 4 ಭಾಗಗಳನ್ನಾಗಿ ಕಟ್ ಮಾಡ್ಯಾರ, ಇದನ್ನ ನಾವು ಭಿನ್ನರಾಶಿ ಅಂತ ಅನ್ಬೋದು. ನೆಕ್ಸ್ಟ್ ಈಗ ನಿಮಗ ಈ ಚಿತ್ರ ನೋಡ್ರಿ, ಇದು 4ನೇ 3 ಭಾಗ ಅಂತ ಯಾವ್ದು ಅನ್ಸತ್ ನಿಮ್ಗ, ಎ ಅಥವಾ ಬಿ? ಇವೆರಡರದಾಗ ಕರೆಕ್ಟ್ 4 ಭಾಗಗಳ ಯಾವ್ದು ಕಟ್ ಮಾಡ್ಯಾರ, ಅದರಾಗ ಒಂದು ಭಾಗ ತೆಗದಾರ. ಯಾವ್ದು 4ನೇ 3 ಭಾಗ ಯಾವ್ದು ಅನ್ಸುತ್ತ? ಕರೆಕ್ಟ್, ಬಿ. ಬಿ ಇದು ಕರೆಕ್ಟ್ ಆನ್ಸರ್. ನಾವೀಗ ನೆಕ್ಸ್ಟ್, ಈಗಾಗಲೇ ನಾವು ಭಿನ್ನರಾಶಿ ಡೆಫಿನಿಷನ್ ತಿಳ್ಕೊಂಡಿವಿ. ಒಂದು ಸಂಪೂರ್ಣದ ಭಾಗವನ್ನು ಸೂಚಿಸುವ ಸಂಖ್ಯೆಯನ್ನು ಭಿನ್ನರಾಶಿ ಎಂದು ಕರಿತೀವಿ ಅಂತ ತಿಳ್ಕೊಂಡಿವಿ. ಇದನ್ನು ಬೀಜ ರೂಪದ ಬರೀದಪ್ಪ ಅಂತಂದ್ರೆ ಎ ಬೈ ಬಿ ಅಂತ ಬರಿಬಹುದು. ಎ ಬೈ ಬಿ ಅಂದ್ರೆ ಎ ಅಂದ್ರೆ ಮೇಲಿನ ಸಂಖ್ಯೆ ಅಂಶ ಅಂತ ಕರಿತೀವಿ ನಾವು, ಬಿ ಅಂದ್ರೆ ಕೆಳಗಿನ ಸಂಖ್ಯೆ ಛೇದ ಅಂತ ಕರಿತೀವಿ. ಉದಾಹರಣೆಗೆ 3-4 ಅಂಶ ಅಂತ ಇದನ್ನು ಓದ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರ, ಛೇದ ಯಾವಾಗ್ಲೂ 0 ಆಗಿರಬಾರದು. ಈಗ ನಾವು ಭಿನ್ನರಾಶಿಗಳ ವಿಧಗಳನ್ನು ತಿಳ್ಕೊಳ್ಳೋಣ. ಮೊದಲನೇದು ಸಮಭಿನ್ನ ರಾಶಿ ಅಂತ. ಈ ಸಮಭಿನ್ನ ರಾಶಿ ಅಂತಂದ್ರೆ ಅಂಶ ಯಾವಾಗ್ಲೂ ಛೇದಕ್ಕಿಂತ ಚಿಕ್ಕದಾಗಿರ್ಬೇಕು. ಇಂಥವುಗಳನ್ನ ಏನಂತೀವಿ ನಾವು? ಸಮಭಿನ್ನ ರಾಶಿ ಅಂತ ಕರಿತೀವಿ. ಉದಾಹರಣೆ ನೋಡೋದಾದ್ರೆ 3/5 2/8 ಇದು ಒಂದು ಸಂಪೂರ್ಣಕ್ಕಿಂತ ಕಡಿಮೆ. ಈಗ ಎರಡನೇದು ವಿಷಮ ಭಿನ್ನ ರಾಶಿ. ಇಲ್ಲಿ ಏನಾಗುತ್ತಂದ್ರ ಅಂಶ ಛೇದಕ್ಕಿನ ದೊಡ್ಡದಾಗಿರ್ತದ. ಇಲ್ಲಿ ಅಂಶ ಏನೈತಿ? 7 ಐತಿ, ಛೇದ 4 ಐತಿ. ಈಗ ಆಲ್ರೆಡಿ ಒಂದು ಸಂಪೂರ್ಣ ಒಂದು ಭಾಗ ಐತಿ, ಅದನ್ನ 4 ಭಾಗಗಳನ್ನಾಗಿ ಕಟ್ ಮಾಡ್ಯಾರ ಸಮವಾಗಿ, ಅದನ್ನು ಮತ್ತೆ 7 ಭಾಗಗಳನ್ನ ಕಟ್ ಮಾಡ್ಯಾರಂತ ಅಂತಂದ್ರೆ ಇದು ವಿಷಮ ಭಿನ್ನ ರಾಶಿ ಆಯ್ತು. ಆಲ್ರೆಡಿ ಸಮ 4 ಭಾಗ ಆಗ್ಯಾವ ಅಂತ ನಾವು ಅದ್ರಾಗ 7 ಮಾಡಿದ್ರೆ ಅದು ಸಮ ಆಗಂಗಿಲ್ಲ. ಹಿಂಗಾಗಿ ಅಂಶ ಛೇದಕ್ಕಿನ ದೊಡ್ಡದಿತ್ತಪ್ಪ ಅಂತಂದ್ರೆ ಇದು ವಿಷಮ ಭಿನ್ನ ರಾಶಿ ಅಂತ ಹೇಳ್ಬೋದು. 7-4 ಅಂಶ ಅಂತ ಇದನ್ನು ಓದ್ಬೋದು. ಇನ್ನೊಂದು ಎಕ್ಸಾಂಪಲ್ 6/5 ಇದೇನಾಗುತ್ತೆ? ಒಂದು ಸಂಪೂರ್ಣಕ್ಕಿಂತ ಹೆಚ್ಚಿರ್ತದೆ. ಇಲ್ಲಿ 4 ಅನ್ನೋದು ಒಂದು ಸಂಪೂರ್ಣ, 5 ಅನ್ನೋದು ಒಂದು ಸಂಪೂರ್ಣ. ಸಂಪೂರ್ಣಕ್ಕಿಂತ ಹೆಚ್ಚು ಅಂದ್ರ 4ರ ಮೇಲ್ಗಡೆ ಯಾವ್ದೈತಿ? 7 ಐತಿ. ಇಲ್ಲಿ ಅಂಶದ ಜಾಗದಾಗ 6 ಐತಿ, ಅಂಶದ ಜಾಗದಾಗ 7 ಐತಿ. ಹೀಗಾಗಿ ನಾವು ಏನ್ ಹೇಳ್ಬೋದಪ್ಪ ಅಂದ್ರೆ ಇದು ವಿಷಮ ಭಿನ್ನ ರಾಶಿ ಅಂತ ಹೇಳ್ಬೋದು. ಇದಾದ್ಮೇಲೆ ಮೂರನೇದು ಬರೋದು ಯಾವ್ದಪ್ಪ ಅಂದ್ರೆ ಮಿಶ್ರ ಭಿನ್ನ ರಾಶಿ ಅಂತ. ಮಿಶ್ರ ಭಿನ್ನ ರಾಶಿ ಅಂದ್ರೆ ಒಂದು ಪೂರ್ಣ ಸಂಖ್ಯೆ ಮತ್ತು ಒಂದು ಭಿನ್ನ ರಾಶಿಯ ಸಂಯೋಜನೆ ಅಂತ ಹೇಳ್ಬೋದು. ಇನ್ನೊಂದು ರೀತಿ ಇದನ್ನ ಹೇಗೆ ಹೇಳ್ಬೋದಪ್ಪ ಅಂದ್ರ, ವಿಷಮ ಭಿನ್ನ ರಾಶಿಯನ್ನು ಒಂದು ಮಿಶ್ರ ಭಿನ್ನ ರಾಶಿಯನ್ನಾಗಿ ಬರಿಬಹುದು. ಹೇಗಪ್ಪ ಅಂತಂದ್ರೆ 7/3 ಅಂತ ಐತಿ, ಇದೇನಿದು ವಿಷಮ ಭಿನ್ನ ರಾಶಿ. ಈ ವಿಷಮ ಭಿನ್ನ ರಾಶಿಯನ್ನು 2.13 ಅಂತ ಬರಿಬಹುದು. ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬಹುದು. ಹಾಗಾಗಿ ನಾವು ಇದನ್ನ ಹೇಗೆ ಹೇಳ್ಬೋದಪ್ಪ ಅಂತಂದ್ರೆ, ಒಂದು ಪೂರ್ಣ ಸಂಖ್ಯೆ ಮತ್ತು ಒಂದು ಭಿನ್ನ ರಾಶಿಯ ಸಂಯೋಜನೆಯನ್ನು ನಾವು ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ಬೋದು. ಈಗ ನಾವು ಸಮರೂಪ ಮತ್ತು ಅಸಮ ಭಿನ್ನ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಮರೂಪ ಭಿನ್ನ ರಾಶಿಗಳಂತಂದ್ರ ಛೇದ ಒಂದೇ ಆಗಿರುವ ಭಿನ್ನ ರಾಶಿಗಳು. ಛೇದ ಯಾವಾಗಲೂ ಒಂದೇ ಇರ್ತೈತಿ, ಅದನ್ನ ನಾವ್ ಏನ್ ಹೇಳ್ತೀವಿ? ಸಮಭಿನ್ನ ರಾಶಿಗಳನ್ನ ಅಂತ ಹೇಳ್ತೀವಿ. ಉದಾಹರಣೆ 2/7, 5/7,
2/7 ಅಥವಾ 5/7 ಅಂತ ಇದನ್ನು ಹೇಳ್ಬೋದು. ಈಗ ನೆಕ್ಸ್ಟ್ ಅಸಮರೂಪ ಭಿನ್ನರಾಶಿಗಳು. ಅಸಮರೂಪ ಭಿನ್ನರಾಶಿಗಳಂದ್ರೆ ಛೇದ ಬೇರೆ ಬೇರೆ ಆಗಿರುವ ಭಿನ್ನರಾಶಿಗಳು. ಛೇದ ಅಗಳ ಏನಿತ್ತು ಸಮರೂಪ ಭಿನ್ನರಾಶಿಯೊಳಗೆ ಛೇದ ಒಂದೇ ಇತ್ತು. ಅಸಮರೂಪ ಅಂದ್ರೆ ಛೇದ ಒಂದೇ ಇರಂಗಿಲ್ಲ, ಬೇರೆ ಬೇರೆ ಇರ್ತದೆ. 2/3, 3/5 ಈ ರೀತಿ ಇದ್ದು ಅಂದ್ರೆ ಏನಂತೀವಿ ಅಸಮರೂಪ ಭಿನ್ನರಾಶಿಗಳು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಬರೋದು ಸಮಾನ ಭಿನ್ನರಾಶಿಗಳು ಅಂತ. ಸಮಾನ ಭಿನ್ನರಾಶಿಗಳಂತಂದ್ರೆ ಒಂದೇ ಮೌಲ್ಯ ಹೊಂದಿರಬೇಕು. ಅವನೇನಂತೀವಿ ನಾವು ಸಮಾನ ಭಿನ್ನರಾಶಿಗಳನ್ನ ಅಂತ ಕರಿತೀವಿ. ಈಗ ನೋಡ್ರಿ 1/2 = 2/4, 3/6 ಇವು ಮೂರು ಬೇರೆ ಬೇರೆ ಆದ್ರೆ ಇವು ಏನಾಗ್ತಾವು ಒಂದೇ ಮೌಲ್ಯ ಹೊಂದಿರ್ತಾವ. ಹೇಗಪ್ಪ ಅಂತಂದ್ರೆ ಈಗ ನೋಡ್ರಿ 2/4, 3/6 ಅಂತ ಅದಾವ. ಇವೆರಡು ಒಂದೇ ಮಗ್ಗಿಯೊಳಗೆ ಭಾಗ ಹೋಗ್ತಾವ. 2 ಒಂದ್ಲೆ 2 ಎರಡ್ಲೆ, 3 ಒಂದ್ಲೆ 3 ಎರಡ್ಲೆ. ಈಗ ನೋಡ್ರಿ ವಾಪಸ್ ಅರ್ಧಾನೇ ಬಂತು, ಹಾಫ್ ಅಂತ ಬಂತು, 1/2 ಅಂತ ಬಂತು. ಈಗ ಒಂದೇ ಮೌಲ್ಯವನ್ನು ಹೊಂದಿತ್ತಪ್ಪ ಅಂದ್ರೆ ಅವನು ಸಮಾನ ಭಿನ್ನರಾಶಿಗಳು ಅಂತ ಹೇಳ್ಬೋದು. ನಾವು ಭಿನ್ನರಾಶಿಗಳನ್ನು ಸರಳ ರೂಪಕ್ಕೆ ಹೇಗೆ ತರಬಹುದು ಅಂತ ನೋಡೋಣ. ಅದಕ್ಕೆ ನಾವು ಅಂಶ ಮತ್ತು ಛೇದ ಏನಿರ್ತದಲ್ಲ ಅವುಗಳ HCF ಅಂದ್ರೆ ಮಹತ್ತರ ಸಾಮಾನ್ಯ ಘಟಕದಿಂದ ಭಾಗಿಸ್ಬೇಕು. ಈಗ ಉದಾಹರಣೆ ನೋಡ್ರಿ 8/12 ಅಂತ ಐತಿ. ಇದರದ್ದು HCF ಏನಾಗುತ್ತ 4 ಆಗುತ್ತೆ. ಈಗ 4ರಲ್ಲಿ ಅಂಶ ಮತ್ತು ಛೇದಕ್ಕೆ ಭಾಗಿಸಿದ್ರೆ ಏನ್ ಬರ್ತದ 4 2 8, 4 3 12, 2/3. ಈ 8/12 ಇದ್ದದ್ದು 2/3 ಅಂತ ಆಯ್ತು. ಇದನ್ನ ನಾವು ಸರಳ ರೂಪಕ್ಕೆ ತಗೊಂಡ್ಬಂದ್ವಿ. ಈ ನೆಕ್ಸ್ಟ್ ಸಮರೂಪ ಭಿನ್ನರಾಶಿಗಳ ಸಂಕಲನ ಅಂತ. ಈಗ ಛೇದ ಒಂದೇ, ಸಮರೂಪ ಅಂತಂದ್ರೇನು ಛೇದ ಒಂದೇ ಆಗಿರ್ಬೇಕು. ಅವುಗಳೇನಂತೀವಿ ಸಮರೂಪ ಭಿನ್ನರಾಶಿ ಅಂತ ಹೇಳ್ತೀವಿ. ಅದನ್ನ ನಾವೀಗ ಕೂಡಿಸೋದು. ಹೆಂಗ್ ಕೂಡಿಸೋದಪ್ಪ ಅಂತಂದ್ರೆ ಛೇದ ಆಲ್ರೆಡಿ ಸೇಮ್ ಐತಿ 7 ಅಂತ ನಾವು ಬುಡಕ್ ಬರ್ಕೋಬೇಕು. ಈಗ 2/7 ಪ್ಲಸ್ 3/7 ಏನೈತಲ್ಲ 7 ಸೇಮ್ ಐತಿ. ಮ್ಯಾಗಿಂದ ಕೂಡಿಸ್ಬಿಡ್ಬೇಕು ಅಷ್ಟೇ ನಾವು. 3 + 2 5 ಆಯ್ತು. 5/7 ಇಷ್ಟದ ಆನ್ಸರ್. ಇನ್ನೊಂದು ನೋಡ್ರಿ 4/9, 2/9 ಅಂತ ಐತಿ. ಈಗ ಛೇದಗಳು ಆಲ್ರೆಡಿ ಸೇಮ್ ಐತಿ, 9 ಹಂಗೆ ಇಟ್ಕೋರಿ. 4 + 2 6 ಆಯ್ತು. 6/9 ಆಯ್ತು. ಇದು ಸಮರೂಪ ಭಿನ್ನರಾಶಿಗಳ ಸಂಕಲನ. ಈಗ ನೋಡ್ರಿ 6/9 ಇದನ್ನ ನಾವು ಸರಳ ರೂಪಕ್ಕೆ ತರಬೇಕು. ಸರಳ ರೂಪಕ್ಕೆ ತರಬೇಕಂದ್ರೆ ಒಂದೇ ಮಗ್ಗಿಲೆ ಭಾಗ ಹೋಗ್ಬೇಕು. ಯಾವ್ದ್ರಲ್ಲೇ ಹೋಗ್ತೈತಿ 2ರಲ್ಲಿ ಹೋಗ್ತೈತಿ ಹೋಗಲ್ಲ. 3ರಲ್ಲಿ ಹೋಗ್ತೈತೆ ನೋಡ್ರಿ ಹೋಗ್ತೈತಿ. 3 2ಲೆ 3 3ಲೆ ಅಂದ್ರೆ ನಾವು 6/9 ಇದ್ದಿದ್ದು 2/3 ಅಂತ ಸರಳ ರೂಪಕ್ಕೆ ತಗೊಂಡ್ಬಂದ್ವಿ. ನೆಕ್ಸ್ಟ್ ನಾವು ಇದುವರೆಗೂ ಏನೇನು ಕಲ್ತೀವಪ್ಪ ಅಂತಂದ್ರೆ ಭಿನ್ನರಾಶಿ ಅಂದ್ರೆ ಏನು, ಮತ್ತು ಅಂಶ ಮತ್ತು ಛೇದ ಅಂದ್ರೆ ಏನು, ಸಮ ಭಿನ್ನರಾಶಿ ಬಗ್ಗೆ ತಿಳ್ಕೊಂಡಿವಿ, ವಿಷಮ ಭಿನ್ನರಾಶಿಗಳ ಬಗ್ಗೆ ತಿಳ್ಕೊಂಡಿವಿ, ಸಮರೂಪ ಭಿನ್ನರಾಶಿ, ಅಸಮರೂಪ ಭಿನ್ನರಾಶಿ, ಸಮಾನ ಭಿನ್ನರಾಶಿ, ಅದಕ್ಕೆ ಸರಳ ರೂಪಕ್ಕೆ ಹೆಂಗ್ ತರೋದು, ಮತ್ತು ಅವುಗಳ ಸಮರೂಪ ಭಿನ್ನರಾಶಿಗಳ ಸಂಕಲನ ಇವುಗಳ ಬಗ್ಗೆ ನಾವು ತಿಳ್ಕೊಂಡಿವಿ. ಓಕೆ ಗಾಯ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.